ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಕರ್ತನು ರಕ್ಷಕನು ಆಗಿರುವ ಆತನಿಗೆ ಹೃದಯಪೂರ್ವಕವಾಗಿ ಈ ಮುಂಚಿನ ವೇಳೆಯಲ್ಲಿ ನಾವೆಲ್ಲರೂ ಸೇರಿ ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಪ್ರಿಯರೇ, ಈ ದಿನವನ್ನು ಆತನು ನಮಗೆ ಅದ್ಭುತವಾದ ರೀತಿಯಲ್ಲಿ ಬಹುಮಾನವಾಗಿ ಅನುಗ್ರಹಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಾವು ಎದುರ್ತಾ ಇದ್ದೀವಿ. ಯಾತಕ್ಕೆ ಎದುರ್ತಾ ಇದ್ದೀವಿ, ಏನಕ್ಕೆ ಎದುರ್ತಿದ್ದೀವಿ ಎಂಬುದಾಗಿ ಕೆಲವು ಸಮಯದಲ್ಲಿ ನಮಗೆ ಗೊತ್ತಿರಲ್ಲ, ಆದರೆ ಹೆದರ್ತಾ ಇರ್ತೀವಿ. ಆದರೆ ದೇವರು ನಮಗೆ ಮಹಾ ದೊಡ್ಡ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದೆಂಥ ದೊಡ್ಡ ಅಧಿಕಾರ ಅಂದರೆ ಅದನ್ನು ನಿಜವಾಗ್ಲೂ ದೇವರು ನಮಗೆ ಅಂಥ ಒಂದು ಅದ್ಭುತವಾದ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದರೆ ಇವತ್ತು ಆ ಅಧಿಕಾರವನ್ನು ಅನೇಕರು ಉಪಯೋಗಿಸ್ತಿಲ್ಲ. ಯಾಕೆ ಉಪಯೋಗಿಸ್ತಿಲ್ಲ ಎಂದಾಗ ನೋಡಿದ್ರೆ ಪ್ರಿಯರೇ, ಅವರಲ್ಲಿ ಆತ್ಮಿಕತೆ ಅನ್ನತಕ್ಕಂಥದ್ದು ಕಡಿಮೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋದು ಕಡಿಮೆ. ಅದರಿಂದಲೇ ದೇವರು ಕೊಟ್ಟ ಅಧಿಕಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದಿಲ್ಲ. ದೇವರು ಕೊಟ್ಟ ಅಧಿಕಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದೇ ಆದರೆ ನಾವು ಯಾರಿಗೂ ಯಾವ ಸಮಯದಲ್ಲೂ ಅಂಜಬೇಕಾಗಿರೋದಿಲ್ಲ. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಏನು ಅಧಿಕಾರ ಕೊಟ್ಟಿದ್ದಾನೆ, ಯಾವ ರೀತಿಯಲ್ಲಿ ಅಧಿಕಾರ ಕೊಟ್ಟಿದ್ದಾನೆ ಎಂದಾಗಿ ನೋಡಿದರೆ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ನೋಡಿರಿ. ಆವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಎಂಥ ಒಂದು ಅಧಿಕಾರ ಪ್ರಿಯರೇ, ಎಂಥ ಒಂದು ಶಕ್ತಿಯುಕ್ತವಂಥ ಅಧಿಕಾರ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಯಾವುದರ ಮೇಲೆ? ಸೈತಾನನ ಸಕಲ ವಿಧವಾದ ಕ್ರಿಯೆಗಳ ಮೇಲೆ, ಅವನ ಕ್ರಿಯೆಗಳನ್ನು ಖಂಡಿಸುವುದಕ್ಕೆ, ಅವನ ಕ್ರಿಯೆಗಳನ್ನು ನಾಶ ಮಾಡೋದಕ್ಕೆ, ಅವನ ಶಕ್ತಿಯನ್ನು ಕುಗ್ಗಿಸುವುದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ. ಈ ಅಧಿಕಾರವನ್ನು ಎಲ್ಲರೂ ಎಲ್ಲ ಸಮಯದಲ್ಲೂ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಾವು ಆತ್ಮಭರಿತರಾಗಿಯೂ ಮತ್ತು ದೇವರ ವಾಕ್ಯದಿಂದಲೂ ಈ ಅಧಿಕಾರವನ್ನು ನಾವು ಚಲಾಯಿಸಬೇಕು. ಆಗಲೇ ಸೈತಾನನು ನಮ್ಮನ್ನು ಬಿಟ್ಟು ಓಡಿ ಹೋಗೋದಕ್ಕೆ ಸಾಧ್ಯ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಭಾಳ ಸ್ಪಷ್ಟವಾಗಿ, ಪ್ರಿಯರೇ, ಆವು ಕೂಡ ನಮಗೆ ವೈರಿ, ಚೇಳು ನಮಗೆ ವೈರಿ. ಯಾಕಂದರೆ ಚೇಳು ಕಚ್ಚಿ ಸತ್ತೋರು ಎಷ್ಟೋ ಜನ ಇದ್ದಾರೆ, ಆವು ಕಚ್ಚಿ ಸತ್ತೋರು ಎಷ್ಟೋ ಜನ ಇದ್ದಾರೆ. ಅದರಿಂದಲೇ ಪ್ರಿಯರೇ, ಆವಿನ ಬಗ್ಗೆಂತೂ ನಮಗೆ ಆದಿಯಲ್ಲೇ ಆದಾಮನ ಮುಖಾಂತರವಾಗಿ ಆತನ ಒಂದು ವಂಶಾವಳಿಯ ಮುಖಾಂತರವಾಗಿ ನಮಗೆ ಒಂದು ಆಜ್ಞೆ ಕೊಟ್ಟಿದ್ದಾರೆ ಆವುಗಳು ಮೇಲೆ. ಹಾಗೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರೋದಾದರೆ ಪ್ರಿಯರೇ ನೋಡ್ರಿ, ಆವುಗಳ ಮೇಲೆಯೂ ಚೇಳುಗಳ ಮೇಲೆಯೂ ಸಮಸ್ತ ವೈರ್ಯ ಯಾವ ವೈರ್ಯ ಶಕ್ತಿಯಾಗಿದ್ರೂ ಸರಿ, ಆ ಶಕ್ತಿ ನಮ್ಮ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು ದೇವರ ವಾಕ್ಯವನ್ನು ಬಲವಾಗಿ ಉಪಯೋಗಿಸ್ಬೇಕು. ದೇವರ ಆತ್ಮವನ್ನು ನಮ್ಮಲ್ಲಿ ಬಲವಾಗಿ ಇರಿಸಿಕೊಳ್ಳಬೇಕು. ಆಗ ನಮ್ಮ ಮುಂದೆ ಎಂಥ ವೈರಿ ಆಗಿದ್ರೂ ಸರಿ, ಅವನು ಸೈತಾನನಿಗಿಂತ ಬೇರೆ ದೊಡ್ಡ ವೈರಿ ಪ್ರಪಂಚದಲ್ಲಿ ಇಲ್ಲ. ನಮಗೆ ಸೈತಾನನೇ ಭಯಂಕರವಂತ ವೈರಿ, ಅವನೇ ವೈರಿ. ಆದರೆ ಅವನ ಮೇಲೇ ನಮಗೆ ಅಧಿಕಾರ ಕೊಟ್ಟಿದ್ದಾನೆ ನೋಡ್ರಿ ಪ್ರಿಯರೇ. ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಪ್ರಿಯರೇ. ಯಾಕಂದರೆ ನೋಡ್ರಿ, ಮುಂದೆ ಕೆಳಗಡೆ ಲೈನು, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಅದು ಯಾವುದು ನಿಮ್ಮನ್ನು ಕೆಡಿಸೋದಕ್ಕಾಗಲಿ ನಿಮಗೆ ಅಪಾಯ ಮಾಡೋದಕ್ಕಾಗಲಿ ಸಾಧ್ಯವಿಲ್ಲ. ಯಾಕಂದರೆ ದೇವರು ಅವುಗಳನ್ನ ಜಯಿಸಿದನೆ ಪ್ರಿಯರೇ. ಸೈತಾನನ್ನು ಜಯಿಸಿದನೆ. ಹೇಗೆ ಜಯಿಸಿದನೆ, ಎಲ್ಲಿ ಜಯಿಸಿದನೆ ಅಂತ ನೋಡಿದರೆ ಪ್ರಿಯರೇ, ನಾವು ಪ್ರಾರಂಭದಲ್ಲಿ ಯೇಸುಸ್ವಾಮಿ ದೀಕ್ಷಾಸ್ಥಾನ ತೆಗೆದುಕೊಂಡು 40 ದಿನ ಉಪವಾಸ ಇರುವಾಗ ಸೈತಾನನ್ನು ಬಂದಾಗ ಸೈತಾನನ ಸಂಪೂರ್ಣವಾಗಿ ಆತನ ಜಯಿಸಿದ. ಸೈತಾನನು ಸಂಪೂರ್ಣವಾಗಿ ಅಲ್ಲಿ ಸೋತು ಹೋದ. ಅದರಿಂದ ದೇವರು ಹೇಳ್ತಾನೆ, ನಾನು ಜಯಿಸಿದಂತೆ ನನ್ನ ಮಕ್ಕಳಾದ ನೀವು ಕೂಡ ಅವನನ್ನು ಜಯಿಸಬೇಕು, ಅವನನ್ನು ತುಳಿಬೇಕು. ನಾನು ತುಳಿದಿದ್ದೀನಿ, ನೀವು ಕೂಡ ತುಳಿಯಿರಿ ಎಂಬುದಾಗಿ ಅಧಿಕಾರ ಕೊಡ್ತಿದ್ದೇನೆ ಪ್ರಿಯರೇ. ಎಂಥ ಒಂದು ಉನ್ನತವಾದಂಥ ಅಧಿಕಾರ.
ಈ ಲೋಕದಲ್ಲಿ ನಮಗೆ ಯಾರು ಇಂಥ ಅಧಿಕಾರವನ್ನು ಕೊಡಲಿಕ್ಕೆ ಸಾಧ್ಯ? ನಮ್ಮ ದೇವರನ್ನು ಬಿಟ್ಟರೆ ಬೇರೆ ಇನ್ಯಾರು ನಮಗೆ ಇಂಥ ಅಧಿಕಾರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೈತಾನನು ನಾನಾ ತಂತ್ರಗಳನ್ನು ಮಾಡಿಕೊಂಡು, ನಾನಾ ಕಸರತ್ತುಗಳನ್ನು ಮಾಡಿಕೊಂಡು, ನಾನಾ ಕುತಂತ್ರಗಳನ್ನು ಹುಡುಕಿಕೊಂಡು ನಮ್ಮನ್ನು ಹಾಳು ಮಾಡಬೇಕೆಂದಾಗಿ, ನಮ್ಮನ್ನು ಹೇಗಾದರೂ ಮಾಡಿ ಕುಗ್ಗಿಸ್ಬೇಕೆಂದಾಗಿ ನಮ್ಮನ್ನು ತುಳಿಯೋದಕ್ಕೆ ನೋಡ್ತಾನೆ ಪ್ರಿಯರೇ. ಎದುರಿಸಕ್ಕೆ ಬರ್ತಾನೆ ಅವನು. ನಾವು ಹೆದರಿಕೊಂಡ್ರೆ ನಮ್ಮ ಹೆಗಲ ಮೇಲೆ ಕೂತ್ಕೊಂಡು ಅವನು ಸವಾರಿ ಮಾಡ್ತಾನೆ. ನಾವು ಎದುರಿಸಿ ನಿಂತರೆ ಅವನು ಓಡಿ ಹೋಗ್ತಾನೆ ಪ್ರಿಯರೇ. ಅವನು ನಿಲ್ಲೋದಿಲ್ಲ. ದೇವರು ವಾಕ್ಯ ನಮಗೆ ಅಧಿಕಾರ ಕೊಟ್ಟಿದೆ. ಯೇಸುವಿನ ರಕ್ತದಲ್ಲಿ ನಮಗೆ ಅಧಿಕಾರ ಕೊಟ್ಟಿದೆ. ಯೇಸುವಿನ ನಾಮದಲ್ಲಿ ನಮಗೆ ಅಧಿಕಾರ ಇದೆ. ಯೇಸು ಎಂಬುದಾಗಿ ಹೇಳಿದ ಕೂಡಲೇ ಅವನು ನಡುಗಬೇಕು. ಯೇಸು ಎಂಬ ನಾಮದಲ್ಲಿ ಅಂಥ ಭಯಂಕರವಂಥ ಅಧಿಕಾರ ಶಕ್ತಿ ಇದೆ ಪ್ರಿಯರೇ. ಅದರಿಂದ ಯೇಸು ಎಂಬುದಾಗಿ ಹೇಳುವಾಗ ಸೈತಾನನ ಶಕ್ತಿಗಳು ಅವು ಪಾತಾಳಕ್ಕೆ ಹೋಗಿ ಬೀಳ್ತವೆ ಪ್ರಿಯರೇ. ಪ್ರಿಯ ದೇವ ಜನರೇ, ಇವತ್ತು ನಾವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲು ಯಾರ ಮುಖಾಂತರಾಗಿ ವೈರಿ ಬಂದರೂ ನಾವು ಹೆದರಿಸೋಣ. ಕಣ್ಣಿಗೆ ಕಾಣದಂಥ ದುರಾತ್ಮಗಳೇ, ನಮ್ಮಪ್ಪ ನನಗೆ ಅಧಿಕಾರ ಕೊಟ್ಟಿದ್ದೇನೆ, ಆ ಅಧಿಕಾರದಿಂದ ನಿನ್ನನ್ನು ಕಟ್ಟುತ್ತೀನಿ, ನಿನ್ನನ್ನು ಎದುರಿಸ್ತೀನಿ ಎಂದಾಗಿ ಹೇಳುವಾಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಪ್ರಿಯರೇ. ಪ್ರಿಯ ದೇವ ಜನರೇ, ಭಯಪಡಬೇಡ್ರಿ. ಯಾವ ಶಕ್ತಿಯು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ನಾವು ಸೈತಾನನ ಎದುರಿಸ್ಬೇಕಾದ್ರೆ ನಾನು ಆಗಲೇ ಹೇಳ್ದಾಗೆ ನಾವು ಆತ್ಮಭರಿತರಾಗಿಯೂ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿಯೂ ವಾಕ್ಯವನ್ನು ಚೆನ್ನಾಗಿ ಅರ್ಥವರಾಗಿಯೂ ನಾವು ದೇವರ ಮಕ್ಕಳಾಗಿ ನಿಲ್ಲುವಾಗ ಸೈತಾನನು ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ ಪ್ರಿಯರೇ. ವೈರಿ ನಮಗೆ ಏನು ಮಾಡೋಕ್ಕಾಗೋದಿಲ್ಲ. ಹಾವು ಚೇಳು ಯಾವುದು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಯಾವ ಕೇಡು ನಮಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದರಿಂದ ಪ್ರಿಯ ದೇವ ಜನರೇ, ಈ ವಾಕ್ಯಗಳನ್ನ ಇಟ್ಕೊಳ್ಳೋಣ. ಹೆಚ್ಚಾಗಿ ಪರಿಶುದ್ಧಾತ್ಮನ ಸಹಾಯವನ್ನು ಪಡ್ಕೊಳ್ಳೋಣ. ನಾವು ಶುದ್ಧರಾಗಿ ಜೀವಿಸುವಾಗ ಸೈತಾನನ ಹೆದರಿಸೋದಕ್ಕೆ ಸಾಧ್ಯ. ವಾಕ್ಯಗಳನ್ನ ಇಟ್ಕೊಂಡು, ಪವಿತ್ರಾತ್ಮನ ಕೊಡುವ ಖಡ್ಗವನ್ನು ಇಟ್ಕೊಂಡು ಎಲ್ಲ ಥರದ ವೈರಿಯ ಶಕ್ತಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ದೇವರು ನಮಗೆ ಇನ್ನೂ ಅಷ್ಟು ಆಯುಷ್ಯು, ಆರೋಗ್ಯ, ಶಕ್ತಿ ಕೊಟ್ಟು ತನ್ನ ವಾಕ್ಯದಲ್ಲಿ ನಡೆಸಲೆಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರಂತೆ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಸಮಯದಲ್ಲಿ ಕರ್ತನೆ, ಹಾವುಗಳ ಮೇಲೆಯೂ ಚೇಳುಗಳ ಮೇಲೆಯೂ ವೈರಿಯ ಸಮಸ್ತ ಬಲವನ್ನು ತುಳಿಯೋದಕ್ಕೆ ಅಧಿಕಾರ ಕೊಟ್ಟಾತನೇ ನಿಮಗೆ ಸ್ತೋತ್ರ. ಕರ್ತನೆ ಅಪ್ಪ, ನಿನ್ನ ಅಧಿಕಾರ, ನೀನು ಕೊಟ್ಟ ಅಧಿಕಾರನ ಕರ್ತನೆ ಪ್ರತಿಯೊಬ್ಬೊಬ್ಬರು ಚಲಾಯಿಸಬೇಕು ಸ್ವಾಮಿ. ಪ್ರತಿಯೊಬ್ಬೊಬ್ಬರು ಅದು ಕೈ ತೆಗೆದುಕೊಳ್ಬೇಕು ಸ್ವಾಮಿ. ಅದಕ್ಕೆ ತಕ್ಕಂತೆ ಕರ್ತನೆ ಅಪ್ಪ, ಅವರು ನಿನ್ನ ಮಕ್ಕಳಾಗಿ ನಿನಗೆ ಯೋಗ್ಯರಾಗಿ ಜೀವಿಸೋದಕ್ಕೆ ಕೃಪೆ ಕೊಡೋದನ್ನ ಕೇಳಿಕೊಳ್ತಿರಾಜ. ಕರ್ತನೆ, ಈ ಹೆಲ್ಲೋಕದ ಅಧಿಪತಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಕರ್ತನೆ ನಿಮ್ಮ ಮಕ್ಕಳಾದ ನಾವು ಜಯಗೊಳ್ಳೋದಕ್ಕೆ ಪವಿತ್ರಾತ್ಮನ ಸಹಾಯ, ನಿಮ್ಮ ವಾಕ್ಯದ ಬಲ ಕರ್ತನೆ ಯಾವಾಗಲೂ ನಿನ್ನ ಮಕ್ಕಳಾದ ನಮ್ಮ ಮೇಲೆ ಸುರಿಸಿ ಕಾಪಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೀನಿ, ನನ್ನ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಪ್ರೀತಿಯ ದೇವ ಜನರೇ, ಈ ವಾಕ್ಯಗಳನ್ನ ಚೆನ್ನಾಗಿ ಓದ್ರಿ. ಈ ವಾಕ್ಯದಂತೆ ಅಧಿಕಾರಯುಕ್ತವಾಗಿ ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತವೂ ನಿಮ್ಮ ಪ್ರಾರ್ಥನೆಯಲ್ಲಿ ಜಯ ಸಿಗುತ್ತೆ, ಸೋಲು ಸೈತಾನಿಗೆ ಉಂಟಾಗ್ತದೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.